ನೋಡಿ 1 ಎಕರೆ 19 ಗುಂಟೆ ಕೋಕೋನಟ್ಸ್ ಇರ್ತಕ್ಕಂಥ ಲ್ಯಾಂಡ್ ಇದು. ಒಂದು 30 ಗಿಡ ಬರ್ತವೆ, ತೆಂಗಿನ ಗಿಡ ಎಲ್ಲ ಏಲ್ಡಿಂಗ್ ಬರ್ತಾ ಇರುವಂಥವು. ಮತ್ತು ಒಂದು ಬೋರ್ ಐತೆ ನೋಡಿ, ಇದೇ ಬೋರ್ವೆಲ್ಲು. ನೀರು ಮಾತ್ರ ತುಂಬ ಚೆನ್ನಾಗೈತೆ ಏರಿಯಾ ನೋಡಿ. ಎಲ್ಲ ಪಕ್ಕದವರೆಲ್ಲ ತೆಂಗಿನ ತೋಟದ ಅಡಿಲಿ ಅಡಿಕೆ ಹಾಕಿದ್ದಾರೆ. ಇಲ್ಲೆಲ್ಲ ರೇಷ್ಮೆ ಜಾಸ್ತಿ ಬೆಳೆಯೋದು, ರೇಷ್ಮೆ ಗಿಡ ಹಾಕೊಂಡಿದ್ದಾರೆ ನೋಡಿ. ಈ ಕಡೆನೂ ತೆಂಗಿನ ತೋಟ ಮತ್ತು ರೇಷ್ಮೆ. ಇಲ್ಲೇ ಒಂದು 100 ಮೀಟ್ರ್ ಕೆಳಗಡೆ ಒಂದು ಹಳ್ಳ ಇದೆ, ದೊಡ್ಡ ಹಳ್ಳ ಐತೆ. ಈ ಲ್ಯಾಂಡಿಗೆ ಟಚ್ ಇಲ್ಲ, ವಾಟರ್ ಸೋರ್ಸು ತುಂಬ ಚೆನ್ನಾಗೈತೆ. ಇದು 1 ಎಕರೆ 19 ಗುಂಟೆ ಜನರಲ್ ಪ್ರಾಪರ್ಟಿ, ಪಿತ್ರಾಜಿತ್ ಆಸ್ತಿ. ಇದು ರೆಕ್ಟ್ಯಾಂಗಲ್ ಶೇಪ್ ಐತೆ, ಉದ್ದ ಜಾಸ್ತಿ ಐತೆ, ಅಗಲ ಒಂದು 100 ಅಡಿ ಬರುತ್ತೆ, 90ರಿಂದ 100 ಅಡಿ. ಇದು ರೋಡ್ ಆಕ್ಸೆಸ್ ಬಂದು ನಿಮಗೆ ಒಂದು 500 ಮೀಟ್ರು ಮಡ್ ರೋಡು. ಡಾಂಬರ್ ರೋಡಿಂದ 500 ಮೀಟ್ರು, ಅರ್ಧ ಕಿಲೋಮೀಟ್ರು ಮಣ್ಣು ರಸ್ತೆ, ಅದು ನಕಾಸು ರಸ್ತೆ. ಆರಾಮಾಗಿ ವೆಹಿಕಲ್ ಎಲ್ಲ ಓಡಾಡ್ಬೋದು. ಮತ್ತು ಬೆಂಗಳೂರು ಕನಕಪುರ ಮಳವಳ್ಳಿ 209 NH ಇಂದ 1.5 ಕಿಲೋಮೀಟ್ರು. ಮಳವಳ್ಳಿಯಿಂದ ಹಿಂದಕ್ಕೇನೆ ಹಲಗೂರು ಕಡೆ, ಹಲಗೂರಿಂದ ಒಂದು 10 ಕಿಲೋಮೀಟ್ರು. ನಿಮಗೆ ಬೆಂಗಳೂರು ಸಾರಕ್ಕಿ ಸಿಗ್ನಲಿಂದ 85 ಕಿಲೋಮೀಟ್ರ್ ಕರೆಕ್ಟಾಗಿ ಸ್ಪಾಟ್ಗೆ 85 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಸೌತಿಂದ 85 ಕಿಲೋಮೀಟ್ರು ಸಾರಕ್ಕಿ ಸಿಗ್ನಲಿಂದ. ನೋಡಿ, ಇದೇ ಮಡ್ ರೋಡು. ಈ ಕಡೆ 1 ಎಕರೆ ಬರುತ್ತೆ, ಈ ಕಡೆ ಒಂದು 19 ಗುಂಟೆ ಬರುತ್ತೆ. ಒಂದೇ ಸರ್ವೆ ನಂಬರು, ಒಂದೇ RTC. 2 ಕಡೆ ಮಧ್ಯೆ ರಸ್ತೆ ಇದೆ. ಈ ಕಡೆ ಮತ್ತು ಈ ಕಡೆ ಸ್ವಲ್ಪ ಐತೆ, ಒಂದು 15 ಗುಂಟೆ ಬರ್ಬೋದು ಅನ್ಕೊತೀನಿ ಅಷ್ಟೇ. ಇದು ಈ ಕಡೆ 1 ಎಕರೆ 5 ಗುಂಟೆ ಬರುತ್ತೆ, 1 ಎಕರೆ 4 ಗುಂಟೆ. ಮತ್ತು ಈ ಕಡೆನೂ ಸಣ್ಣ ಸಣ್ಣ ತೆಂಗಿನ ಗಿಡ ಹಾಕಿದ್ದಾರೆ. ಇದೆಲ್ಲ ಬೋರ್ವೆಲ್ ಆಶ್ರಯಕ್ಕೆ ಕಬ್ಬು ಹಾಕಿರೋದು. ಇದು ಮಳವಳ್ಳಿ ತಾಲೂಕು, ಮಳವಳ್ಳಿ ರಿಜಿಸ್ಟ್ರೇಷನ್ ಬರುತ್ತೆ. ಪೈಪ್ ಲೈನ್ ಎಲ್ಲ ಆಗೈತೆ, ನೀರು ಚೆನ್ನಾಗೈತೆ.